ಸಂಪ್ರದಾಯದಲ್ಲಿ ಮದುವೆಯ ಆಮಂತ್ರಣ ಪತ್ರಿಕೆಗೆ ವಿಶೇಷ ಮಹತ್ವವಿದೆ. ಅದು ಕೇವಲ ಆಮಂತ್ರಣ ಪತ್ರವಲ್ಲ, ಬದಲಾಗಿ ಹೊಸ ಜೀವನದ ಆರಂಭವನ್ನು ಘೋಷಿಸುವ ಮೊದಲ ಅಧಿಕೃತ ಸಂದೇಶವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮದುವೆಯ ಆಮಂತ್ರಣ ಪತ್ರಿಕೆಗಳು ಕೇವಲ ಮಾಹಿತಿಯ ಮೂಲವಾಗಿ ಉಳಿದಿಲ್ಲ, ಅವು ಒಂದು ಶೈಲಿಯ ಸಂಕೇತವಾಗಿವೆ. ಡಿಜಿಟಲ್ ಯುಗದಲ್ಲಿ ಅನೇಕರು ತಮ್ಮ ಮದುವೆಯ ಕಾರ್ಡ್ಗಳಲ್ಲಿ ವಧು-ವರರ ಸುಂದರ ಫೋಟೋಗಳನ್ನು ಮುದ್ರಿಸುವುದು ಈಗಿನ ಟ್ರೆಂಡ್ ಆಗಿದೆ. ಆದರೆ ಈ ರೀತಿ ಮಾಡುವುದು ವಾಸ್ತುಶಾಸ್ತ್ರ ಮತ್ತು ಹಿರಿಯರ ನಂಬಿಕೆಯ ಪ್ರಕಾರ ಎಷ್ಟು ಸರಿ? ಆಮಂತ್ರಣ ಪತ್ರಿಕೆಯಲ್ಲಿ ಫೋಟೋ ಬಳಸಬಾರದು ಎಂದು ಯಾಕೆ ಹೇಳಲಾಗುತ್ತದೆ? ಇಲ್ಲಿದೆ ಅದರ ಒಂದು ಕುತೂಹಲಕಾರಿಯ ಮಾಹಿತಿ. ಅದೇನಂದ್ರೆ, ಜ್ಯೋತಿಷ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಕಣ್ಣಿನ ದೃಷ್ಟಿ ಅಥವಾ ದೃಷ್ಟಿ ದೋಷಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಮದುವೆಯ ಕಾರ್ಡ್ಗಳನ್ನು ನೂರಾರು ಜನರಿಗೆ ಹಂಚಲಾಗುತ್ತದೆ. ಈ ಕಾರ್ಡ್ಗಳು ಎಲ್ಲರ ಕೈಗೂ ಕೂಡ ಹೋಗುತ್ತವೆ. ವಧುವರರ ಫೋಟೋವನ್ನು ಎಲ್ಲರೂ ಒಂದೇ ರೀತಿಯ ಪ್ರೀತಿಯಿಂದ ನೋಡುವುದಿಲ್ಲ. ಕೆಲವರು ನಕಾರಾತ್ಮಕ ಆಲೋಚನೆಗಳು ಅಥವಾ ಅಸೂಯೆಯ ದೃಷ್ಟಿ ಹೊಸ ಜೋಡಿಯ ಮೇಲೆ ಬೀಳಬಹುದು. ಇದು ಮದುವೆಯ ಕಾರ್ಯಕ್ರಮ ಅಥವಾ ಅವರ ಭವಿಷ್ಯದ ಜೀವನದ ಮೇಲೆ ಪ್ರಭಾವ ಬೀರಬಹುದು ಎಂಬ ನಂಬಿಕೆ ಕೂಡ ಇದೆ. ಮದುವೆ ಮುಗಿದ ನಂತರ ಆಮಂತ್ರಣ ಪತ್ರಿಕೆಗಳನ್ನು ಯಾರೋ ಜೋಪಾನವಾಗಿ ಇಟ್ಟುಕೊಳ್ಳುವುದಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಆ ಕಾರ್ಡ್ಗಳು ಕಸದ ಬುಟ್ಟಿಗೆ ಸೇರುತ್ತವೆ ಅಥವಾ ಕಾಲ ಕೆಳಗೆ ಬೀಳುತ್ತವೆ. ಇನ್ನು ವಧುವರರ ಫೋಟೋ ಇರುವಂತಹ ಪತ್ರಿಕೆಗಳು ಈ ರೀತಿ ಕಸಕ್ಕೆ ಬಿದ್ದಾಗ ಅಥವಾ ಕಾಲಿನ ತುಳಿತಕ್ಕೆ ಒಳಗಾದಾಗ ಅದು ಆ ವ್ಯಕ್ತಿಗಳಿಗೆ ಮಾಡುವ ಅಪಪ್ರಚಾರ ಎಂದು ಪರಿಗಣಿಸಲಾಗ್ತದೆ. ಇದು ದಂಪತಿಗಳ ಮೇಲೆ ನಕಾರಾತ್ಮಕ ಶಕ್ತಿಯನ್ನು ಕೂಡ ಉಂಟು ಮಾಡಬಹುದು ಎನ್ನಲಾಗಿದೆ. ಇನ್ನು ವಾಸ್ತುಶಾಸ್ತ್ರವು ಮಂಗಳಕಾರದ ಆಮಂತ್ರಣವು ಕೂಡ ಸರಳ ಮತ್ತು ಪವಿತ್ರವಾಗಿರಬೇಕು ಎಂದು ಹೇಳುತ್ತದೆ. ಇನ್ನು ಮದುವೆಯ ಪತ್ರಿಕೆಯಲ್ಲಿ ಗಣೇಶ ಅಥವಾ ಕುಲದೈವದ ಚಿತ್ರವಿರುವುದು ಶುಭದ ಸಂಕೇತವಾಗಿದೆ ಎಂದು ಹೇಳಲಾಗ್ತದೆ. ಆದರೆ ಜೀವಂತ ವ್ಯಕ್ತಿಗಳ ಅಂದ್ರೆ ವಧುವರರ ಚಿತ್ರಗಳನ್ನು ಮುದ್ರಿಸುವುದು ವಾಸ್ತು ಪ್ರಕಾರ ಆಮಂತ್ರಣದ ಗಾಂಭೀರ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಅನಗತ್ಯ ದೋಷಗಳಿಗೆ ಆಹ್ವಾನವನ್ನ ನೀಡಿದಂತೆ ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ.